ನಮಸ್ತೆ, ನಾನು ಡಾಕ್ಟರ್ ಪ್ರಸನ್ನ ಕಾಕುಂಜೆ ವೆಲ್ನೆಸ್ ಮೂಡುಬಿದ್ರೆಯಿಂದ. ಸಾಮಾನ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತಾಡುವಾಗ ತುಂಬ ನೀರು ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥ ವಿಷಯ ಬಹಳಷ್ಟು ಕಡೆಗಳಲ್ಲಿ ಕೇಳ್ತಾ ಇರ್ತೇವೆ. ಹೌದಾ ಇದು? ನಾವು ಎಷ್ಟು ನೀರು ಕುಡಿಬೇಕು, ಹೇಗೆ ಇದನ್ನು ತಿಳ್ಕೊಳ್ಳೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡಿದರೆ, ಕೆಲವರು ಎಕ್ಸಾಂಪಲ್ ಕೊಡೋದು ಹೇಗೆ ಅಂದರೆ, ನಮ್ಮ ದೇಹ 90%, 87% ಹೀಗೆ ಅಧಿಕವಾಗಿ ನೀರಿನಿಂದಲೇ ಕೂಡಿದೆ, ನೀರಿನಿಂದಲೇ ಮಾಡಲ್ಪಟ್ಟಿದೆ, ಹಾಗಾಗಿ ತುಂಬ ನೀರು ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಒಂದು ಸಿಂಪಲ್ ಲಾಜಿಕ್ ಇದಕ್ಕೆ ಹೇಳ್ತೇನೆ. ಈಗ 90% ನೀರಿಂದನೇ ಮಾಡಿದೆ ಅಂತ ಆದರೆ 90%ಅಲ್ಲೇ ಇದ್ದರೆ ಮಾತ್ರ ಆರೋಗ್ಯ ಚೆನ್ನಾಗಿರೋದು. ಅದನ್ನು 92 ಮಾಡಿದರೂ ಆಗೋದಿಲ್ಲ, 95 ಮಾಡಿದರೂ ಆಗೋದಿಲ್ಲ, ಅಥವಾ 85, 80 ಮಾಡಿದರೂ ಆಗೋದಿಲ್ಲ. ಇದು ಸಿಂಪಲ್ ಲಾಜಿಕ್. ಹಾಗಾಗಿ ಅದು 90%ಅಲ್ಲೇ ಮೇಂಟೈನ್ ಆಗಬೇಕು ಅಂದರೆ ಅದು 89, 88ಕ್ಕೆ ಬಂದಾಗ ನೀರು ಕುಡಿಬೇಕು. 91, 92ಕ್ಕೆ ಹೋದಾಗ ನೀರು ಕುಡಿಬಾರದು. ಇದು ಸಿಂಪಲ್ ಲಾಜಿಕ್. ಬಾಡಿ ಸರಿ ಮಾಡ್ಕೊಳ್ತದೆ. ಹೇಗೆ ನಾವು ನೋಡ್ತೇವೆ ಅಂದರೆ, ಈಗ 1 ಲೋಟ ನೀರು ಕುಡಿದ್ರೆ, ಮಳೆಗಾಲ ಚಳಿಗಾಲವೆಲ್ಲ ಆದರೆ ಆ 1 ಲೋಟ ನೀರು ಮೂತ್ರದ ರೂಪದಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ದೇಹದಿಂದ ಹೊರಗೆ ಹೋಗ್ತದೆ. ಯಾಕೆ ಹೀಗಾಗ್ತದೆ? ಒಂದು, ಬೆವರುವಿಕೆ ಕಡಿಮೆ ಇರುತ್ತದೆ, ಹಾಗೂ ಒಂದು ರಕ್ತದ ಒಂದು ಥಿಕ್ನೆಸ್, ಕಾನ್ಸಂಟ್ರೇಷನ್, ಅದು ಎಷ್ಟು ಪ್ರಮಾಣದಲ್ಲಿ ದಪ್ಪ ಅಥವಾ ತೆಳು ಇರಬೇಕು ಅನ್ನೋದು ಇರ್ತದೆ. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಇತರೆ ಖನಿಜಾಂಶಗಳು, ಲವಣಾಂಶಗಳು ಇದೆಲ್ಲ ಇರಬೇಕು ಅನ್ನೋದು ಇರ್ತದೆ. ಅದನ್ನು ಮೀರಿದಾಗ, ಅದು ಹೆಚ್ಚು ಡೈಲ್ಯೂಟ್ ಆದಾಗ ನೀರಿನ ಅಂಶವನ್ನು ದೇಹ ಹೊರಗಾಗ್ತದೆ, ಬೆವರಿನ ಮೂಲಕ ಅಥವಾ ಮೂತ್ರದ ಮೂಲಕ ಹೊರಗಾಗಬೇಕು. ಅದೇ ರೀತಿಯಲ್ಲಿ ನೀರಿನ ಅಂಶ ಕಡಿಮೆಯಾಗಿ ರಕ್ತ ದಪ್ಪ ಆದಾಗ ನೀರನ್ನು ಕೊಡದೇ ಇದ್ದರೆ ಕಷ್ಟ ಆಗ್ತದೆ. ಎಲ್ಲ ಜೀವಕೋಶಗಳಿಗೆ ನೀರು ಸರಾಗವಾಗಿ ರಕ್ತವು ಹರಿಲಿಕ್ಕಾಗದೇ ಇರೋದ್ರಿಂದ ನೀರು ಬೇಕಾಗ್ತದೆ. ಆಗ ನೀರು ಕುಡಿಬೇಕು, ಇಲ್ಲದಿದ್ದರೆ ಡಿಹೈಡ್ರೇಷನ್ ಹಂತಕ್ಕೆ ಹೋಗ್ತದೆ ಅನ್ನುವಂಥದ್ದು ಒಂದು ತಿಳುವಳಿಕೆ. ಇದು ವಿಜ್ಞಾನ. ಅದೇ ಪ್ರಕಾರದಲ್ಲಿ ನೀರನ್ನು ಜಾಸ್ತಿ ಕುಡಿದಾಗ, ಜಾಸ್ತಿ ನೀರಾದದ್ದು ಡೈಲ್ಯೂಟ್ ಆಗುವಂಥದ್ರಿಂದ ಬ್ಲಡ್ ಅದನ್ನು ಹೊರಗೆ ಹಾಕಲಿಕ್ಕೆ ದೇಹ ಶ್ರಮ ಪಡಬೇಕಾಗ್ತದೆ. ಏನು ಶ್ರಮ ಪಡೋದು? ಕಿಡ್ನಿಗಳು ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ಅದು ನೀರನ್ನು ಹೊರಗೆ ಹಾಕಬೇಕು. ಆಗ ಲವಣಾಂಶಗಳನ್ನು, ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ಮು ಅಥವಾ ಸೋಡಿಯಮ್ಮು, ಇವುಗಳದ್ದೆಲ್ಲ ಒಂದು ವ್ಯತ್ಯಾಸಗಳನ್ನು ಮಾಡಿ ಅಡ್ಜಸ್ಟ್ ಮಾಡಿ ಸರಿಪಡಿಸಿಕೊಳ್ಳಲಿಕ್ಕೆ ಕೆಲಸ ಮಾಡಬೇಕಾಗ್ತದೆ. ಹಾಗಾದರೆ ಏನಾಯಿತು? ಒಂದು ಮೆಷಿನನ್ನು ಎಷ್ಟು ಮೈಲೇಜ್ ಕೊಡ್ತದೆ, ಎಷ್ಟು ರನ್ ಆಗ್ತದೆ, ಎಷ್ಟು ವರ್ಷಗಳ ಕಾಲ ಒಂದು ಮೋಟಾರ್ ಅಥವಾ ಮೆಷಿನ್ ರನ್ ಆಗ್ತದೆ ಅನ್ನೋದು ಅದು ಒಂದು ಲಿಮಿಟೆಡ್ ಇರ್ತದೆ. ಹಾಗೆ ನಮ್ಮ ಕಿಡ್ನಿಗೆ ಇಷ್ಟು ಕೆಪಾಸಿಟಿಯಲ್ಲಿ ಇದು ನೀರನ್ನು ಫಿಲ್ಟರ್ ಮಾಡಲಿಕ್ಕೆ ಅಥವಾ ರಕ್ತವನ್ನು ಫಿಲ್ಟರ್ ಮಾಡಿ ನೀರಿನ ಅಂಶವನ್ನು ಹೊರಗಾಕ್ಲಿಕ್ಕೆ, ಲವಣಾಂಶಗಳನ್ನು ಹೊರಗಾಕ್ಲಿಕ್ಕೆ ಅಥವಾ ಪುನಃ ಅಬ್ಸಾರ್ಬ್ ಮಾಡಲಿಕ್ಕೆ, ಈ ಥರದೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಕೆಪಾಸಿಟಿ ಅಂತ ಇರ್ತದೆ. ನಾವು ಓವರ್ಲೋಡ್ ಮಾಡಿದರೆ ಅದು ಬೇಗನೆ ಅದರ ಕೆಲಸವನ್ನು ನಿಲ್ಲಿಸಲಿಕ್ಕೆ ಶುರು ಮಾಡ್ತದೆ. ಇದು ಒಂದು ಸಾಮಾನ್ಯ ಜ್ಞಾನ. ಹಾಗಾಗಿ ಯಾವುದನ್ನು ಅತಿಯಾಗಿ ಮಾಡಬಾರ್ದು. ನೀರು ಬೇಕಾದಾಗ ದೇಹಕ್ಕೆ ಕೊಡಬೇಕು. ದೇಹ ಹೇಗೆ ಹೇಳ್ತದೆ ನೀರು ಎಷ್ಟು ಕುಡಿಬೇಕು ಅನ್ನೋದನ್ನ? ಒಂದು, ಮೂತ್ರವು ಬಣ್ಣ ಡಾರ್ಕ್ ಆಗ್ತಾ ಹೋಗ್ತದೆ. ಅದು ಸಾಮಾನ್ಯವಾಗಿ ಒಂದು ಬೈ ಹುಲ್ಲಿನ ಬಣ್ಣ ತಿಳಿ ಹಳದಿ ಬಣ್ಣದಲ್ಲಿ ಇರ್ತದೆ ಅಥವಾ ನೀರಿನ ಬಣ್ಣದಲ್ಲಿ ಇರ್ತದೆ. ಹಾಗಿದ್ದಾಗ ನಾರ್ಮಲ್ ಅಂತ ಅರ್ಥ. ಅದು ಕಡು ಬಣ್ಣಕ್ಕೆ ತಿರುಗ್ತಾ ಇದೆ ಅಂದರೆ ನೀರಿನ ಅಂಶ ಜಾಸ್ತಿ ಬೇಕು, ನೀರನ್ನು ಜಾಸ್ತಿ ಸೇವಿಸಿ ಅಂತ ಒಂದು. ಇನ್ನೊಂದು ವೆರಿ ಸಿಂಪಲ್ ಸೆನ್ಸರ್ ನಮಗೆ ದೇಹಕ್ಕೆ ಪ್ರಕೃತಿ ನೀಡಿರೋದು ಬಾಯಾರಿಕೆ ಅನ್ನುವಂಥದ್ದು. ನಮಗೆ ಬಾಯಾರಿಕೆ ಆದಾಗ ನೀರನ್ನು ಕುಡಿಬೇಕು. ಸ್ವಲ್ಪ ಸ್ವಲ್ಪವೇ ನೀರನ್ನು ಕುಡಿಬೇಕು. ಬಾಟಲ್ ಗಟ್ಟಲೆ, ಲೀಟರ್ ಗಟ್ಟಲೆ ನೀರನ್ನು ಕುಡಿಯುವುದಲ್ಲ. ನಮ್ಮ ದೇಹವೇನು ಕಮೋಡಿನ ಹಾಗಲ್ಲ. ಅದಕ್ಕೆ ನೀರನ್ನು ಸುರಿದ ಕೂಡಲೇ ಅದು ಸ್ವಚ್ಛ ಆಗಲಿಕ್ಕೆ, ಅದಕ್ಕೆ ಪ್ರೋಸೆಸ್ ಮಾಡಲಿಕ್ಕೂ ಟೈಮ್ ಬೇಕು ಮತ್ತು ಎಫರ್ಟ್ ಬೇಕು, ಎನರ್ಜಿ ಬೇಕು. ಹಾಗಾಗಿ ನೀರನ್ನು ಕೂಡ ಹಿತವಾಗಿ ಮಿತವಾಗಿ ಬಳಸಬೇಕು, ಹಿತವಾಗಿ ಮಿತವಾಗಿ ಸೇವಿಸಬೇಕು. ದೇಹ ಹೇಳ್ತಾ ಇದೆ ನೀರು ಬೇಕು ಅಂತ, ಆದರೆ ನಾನು ಹೇಳಿದಾಗೆ ಮೂತ್ರದ ಬಣ್ಣ ಮತ್ತು ಬಾಯಾರಿಕೆ ಇವುಗಳಿಂದ ನಮಗೆ ತಿಳಿತಾ ಇದೆ ನೀರು ಬೇಕು ಅಂತ ಆದರೆ ನೀರು ಕುಡಿಬೇಕು. ಅದು ಒಬ್ಬ ವ್ಯಕ್ತಿಯ ಪ್ರಕೃತಿ. ಈಗ ಪಿತ್ತ ಪ್ರಕೃತಿಯವನಿಗೆ ನೀರು ಜಾಸ್ತಿ ಬೇಕು. ಮೆಟಬಾಲಿಸಮ್ ಜಾಸ್ತಿ ಇದ್ರೆ, ಜಾಸ್ತಿ ದೈಹಿಕ ಶ್ರಮವನ್ನು ಮಾಡುವಂಥವರಾದ್ರೆ ನೀರು ಜಾಸ್ತಿ ಬೇಕು. ಸೇವಿಸಿದ ಆಹಾರದ ರೀತಿಯ ಮೇಲೆ ನೀರು ಕೆಲವುದಕ್ಕೆ ಜಾಸ್ತಿ ಬೇಕು, ಕೆಲವು ಆಹಾರಕ್ಕೆ ಕಡಿಮೆ ಬೇಕು. ಹಾಗೆ ವಾತಾವರಣ ಹೇಗಿದೆ, ಬೇಸಿಗೆಯಲ್ಲಿ ನೀರು ಜಾಸ್ತಿ ಬೇಕು. ಈ ಥರ ಬಹಳಷ್ಟು ಫ್ಯಾಕ್ಟರ್ಸ್ ಅನ್ನು ನೋಡಿಕೊಂಡು ನೀರನ್ನು ಸೇವಿಸಬೇಕು. ಮನಸ್ಸಿಗೆ ಬಂದ ಹಾಗೆ ನೀರು ಕುಡಿಯೋದಲ್ಲ. ತುಂಬ ಜಾಸ್ತಿ ನೀರು ಕುಡಿಯೋದ್ರಿಂದಲೂ ಒಳ್ಳೇದಾಗೋದಿಲ್ಲ, ತೀರಾ ಕಡಿಮೆ ನೀರು ಬೇಕಾದಾಗ್ಲೂ ನೀರು ಕುಡಿದೇ ಇರೋದ್ರಿಂದಲೂ ಒಳ್ಳೇದಾಗೋದಿಲ್ಲ. ಹಾಗಾಗಿ ಆವರೇಜ್ ಆಗಿ 2 ರಿಂದ 3 ಲೀಟರ್ ದಿನಕ್ಕೆ ಎಲ್ಲದರಲ್ಲೂ ಸೇರಿ. ಈಗ ಸಾರು, ಸಾಂಬಾರು ಇತ್ಯಾದಿಗಳು, ಚಹಾ ಪಾನೀಯಗಳನ್ನು ಸೇವಿಸಿದಾಗಲೂ ನೀರಿನ ಅಂಶ ಸಿಗ್ತದೆ.
ಹಾಗೆ ಎಲ್ಲದೂ ಸೇರಿ ಅಷ್ಟು ಬೇಕಾಗಬಹುದು, ಅದು ಕೂಡ ಆವರೇಜ್ ಆಗಿ. ಅದನ್ನು ಇಷ್ಟು ಅಂತ ಮೆಷರ್ ಮಾಡಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಿಳ್ಕೊಂಡು ನೀರಿನ ಸೇವನೆಯನ್ನ ನಿಮ್ಮ ಪ್ರಕೃತಿಗೆ, ನಿಮ್ಮ ದೇಹ ಚಟುವಟಿಕೆಗೆ, ನಿಮ್ಮ ಜೀರ್ಣಕ್ರಿಯೆಗೆ ಮತ್ತು ಯಾವ ವೆದರ್, ಯಾವ ಸೀಸನ್ ಅಲ್ಲಿ ಇದ್ದೇವೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಮಾಡಬೇಕು ಅಂತ ಈ ಮೂಲಕ ಕೋರಿಕೆ. ಧನ್ಯವಾದಗಳು.